अस्सलाम वालेकुम। ಮನವಿ ನಂಬರ್ 1, ಜನನಿ ಹಾಗೂ ಜನ್ಮಭೂಮಿಯ ಮಾತು ಎಲ್ಲ ಕಡೆಗೂ ಹರಡಿಸಿ ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಉದ್ದೇಶದಿಂದ ನಾನು ಶ್ರೀಮತಿ ಬಾನು ಬೇಗಂ, ನೆಚ್ಚಿನ ನಗರ ರಾಯಚೂರು ನಗರ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆ ಮನವಿ ಸಲ್ಲಿಸುತ್ತಿದ್ದೇನೆ. ಭಾರತ ಮಾತೆ ಭೂಮಾತೆ ಕರ್ನಾಟಕ ಮಾತೆ ಮಾತೋಶ್ರೀ ಎನ್ನುವ ತಾವುಗಳು ಈ ನಮ್ಮ ಸ್ಪಷ್ಟ ಸುವಾರ್ತೆ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಾವು ಒಂದು ಸಮೃದ್ಧಿದಾಯಕ ಸಮಾಜ ಸ್ಥಾಪನೆಯ ಸಲುವಾಗಿ ಹೋರಾಡುತ್ತಿದ್ದೇವೆ. ಇದಕ್ಕಾಗಿಯೇ ನಾವು ಈಗ ಸಹಸ್ರ ಸಂಖ್ಯೆಯಲ್ಲಿ ಸಾಹಿತ್ಯ ರಚನೆ ಮಾಡಿ 20 ಕೃತಿಗಳನ್ನು ಹಾಗೂ ಆಡಿಯೋ ವಿಡಿಯೋ ಸಿಡಿಗಳನ್ನು ಬಿಡುಗಡೆ ಮಾಡಿ, ಅದೇ ರೀತಿಯಾಗಿ ನನ್ನ ಒಂದು ಗ್ರಂಥ ಮಾನ್ಯ ಸಚಿವರ ಶುಭಾಸ್ತದಿಂದ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿ ಉರುಳಿಸಬೇಕು ಎಂಬ ಕಾಂಪಿಟಿಷನ್ ಕಾಲದಲ್ಲಿ ಅಮ್ಮನವರ ಸಲುವಾಗಿ ಭಾನು ಆಶ್ರಯ ಯೂಟ್ಯೂಬ್ ಚಾನಲ್ ಮೂಲಕ ವಿಷಯ ಬಿತ್ತರಿಸುತ್ತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ 10,000ಕ್ಕೂ ಹೆಚ್ಚು ವಿಷಯಗಳನ್ನು ಬರೆದು ಈ ವಿಷಯ ನಾವು ಬಿತ್ತರಿಸುತ್ತಲಿದ್ದೇವೆ. ಈ ಸುವಾರ್ತೆ ಎಲ್ಲೆಡೆಗೂ ಹರಡಬೇಕಾದರೆ ತಾವುಗಳ ಸಹಕಾರ ಬೇಕೇ ಬೇಕು. ಏಕೆಂದರೆ ಈ ಜಗತ್ತಿನಲ್ಲಿ ಜನ್ಮ ತಾಳಿದ ಪ್ರತಿ ಜೀವಿಯೂ ಜನನಿಯ ಹೊಟ್ಟೆಯಿಂದ ಹುಟ್ಟಿ ಜನ್ಮಭೂಮಿಯ ಹೊಟ್ಟೆ ಸೇರುವುದಂತೂ ಖಂಡಿತ. ಕಾರಣ ಅಮ್ಮನವರ ಶ್ರೇಷ್ಠತೆ ಅರ್ಥೈಸಿಕೊಂಡು ಪ್ರತಿ ಹೆಣ್ಣಲ್ಲಿಯೂ ತಾಯಿಯ ರೂಪ ಕಾಣುವುದೇ ದಿವ್ಯ ದರ್ಶನ. ಮಾನ್ಯರೇ, ಈಗಾಗಲೇ ಭ್ರೂಣ ಹತ್ಯೆ ಕಾನೂನು, ಗಿಡಗಂಟೆಗಳಿಗಾಗಿ ಕಾನೂನು, ಮೂಕ ಪ್ರಾಣಿಗಳಿಗಾಗಿ ಕಾನೂನು, ಆದರೆ ಮಾತಾಡುವ ಮಾತೆಯರಿಗಾಗಿ ಕಾನೂನು ಬೇಡವೇ? ಈಗಾಗಲೇ ನಗರದಲ್ಲಿ ಏನೆಲ್ಲ ಡಬ್ಬೆಗಳು, ಬಂಡಿಗಳು, ಅಂಗಡಿಗಳು, ಈಗಾಗಲೇ ನಗರದಲ್ಲಿ ಸೇಂದಿ ಶರಾಬ್ ಬ್ರ್ಯಾಂಡಿಗಾಗಿ, ಗುಟಕ ಬಂಡಿಗಳಿಗಾಗಿ ಏನೆಲ್ಲ ಅಲ್ಲಲ್ಲಿ ಬೇಕಾದಷ್ಟು ಬಂಡಿಗಳು ನಿಂತಿವೆ. ಅವರಿಗಾಗಿ ಸ್ಥಳಾವಕಾಶ, ಆದರೆ ನಿಸ್ವಾರ್ಥ ತಾಯಂದಿರಿಗಾಗಿ ಜಾಗ ಎಲ್ಲಿ? ತಾಯಂದಿರ ತಂಗುದಾಣ ಎಲ್ಲಿ? ಅಬಲೆಯ ಶಾಪ ತಟ್ಟಿದರೆ ದೇಶದ ಉದ್ಧಾರ ಸಾಧ್ಯವೇ? ಮಾನ್ಯರೇ, ತಮ್ಮ ಈ ಶ್ರೇಷ್ಠ ಸ್ಥಾನ ದೇವರ ದಯವೆಂದೇ ಭಾವಿಸಿ ಈ ಅಮ್ಮನವರ ಸಲುವಾಗಿ ಈ ಸ್ಪಷ್ಟ ಸುವಾರ್ತೆ ಎಲ್ಲೆಡೆಯೂ ಹರಡುವಂತೆ ತಾವುಗಳು ನಿಜ ನಿರ್ಣಯ ಮಾಡಿ. ಇಡೀ ವಿಶ್ವಕುಲ ಐಕ್ಯತಾ ಮಿಷನ್ ಇದಾಗಿದೆ. ಹಾಗೂ ಇದು ಸರ್ವಧರ್ಮದ ಸಸಿಗಳಿಗೂ ಸರಿ ಹೋಗುವಂಥದ್ದಾಗಿದೆ. ಮಾನ್ಯರೇ, ನಿಜ ಮಾತು ಯಾರೇ ಮುಟ್ಟಿಸಲಿ, ಅವರು ಪುರುಷರೇ ಇರಲಿ, ಸ್ತ್ರೀಯರೇ ಇರಲಿ, ಸಾಹಿತಿಗಳೇ ಇರಲಿ, ಸಮಾಜ ಉಪಯುಕ್ತವಾದ ಮಾತಿಗೆ ಮಹತ್ವ ಕೊಡಿ ಹಾಗೂ ಎಲ್ಲರೂ ನಮಗೆ ಸಹಕರಿಸುವಂತೆ ಆಜ್ಞೆ ಹೊರಡಿಸಿ. ಈ ಜೆಜೆಬಿ ಎಲ್ಲರಿಗೂ ಅನ್ವಯಿಸುವಂಥದ್ದಾಗಿದೆ. ಮಾನ್ಯರೇ, ತಾವುಗಳ ಈ ನಿಜ ನಿರ್ಣಯ ಕೊನೆ ಲೋಕವಿರುವ ತನಕ ಮರೆಯುವಂತಿಲ್ಲ. ಕಾರಣ ಕೆಲಸ ಮಾಡುವ ನಮ್ಮ ಈ ಕೈಗಳಿಗೆ ಶಕ್ತಿ ನೀಡಬೇಕಾಗಿ ಹಾಗೂ ಎಲ್ಲರೂ ನಮಗೆ ಸಹಕರಿಸುವಂತೆ ಆದೇಶ ಹೊರಡಿಸಬೇಕಾಗಿ ನಾವೆಲ್ಲರೂ ಈ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು.